ಇದು ಒಟ್ಟು 720 ಅಡಿ ನಾವು ತೋಡಿದ್ದು. 500 ಅಡಿ 550 ಅಡಿಗೆ ಮೋಟರ್ ಒಳಗಡೆ ಹೋಗಿದೆ. ಇದು ಫಿಲ್ಟರ್ಡ್ ಆಗೇ ಬಂದಿರುತ್ತೆ. ಸೊ ಇದನ್ನ ಇಲ್ಲಿಂದ ವೆಂಚುರಿ ಮುಖಾಂತರ ಇದಕ್ಕೆ ನೋಡಿ, ಈ ಯೂನಿಟ್ಗೆನೆ ಸುಮಾರಾಗಿ ನಮಗೆ 40,000 ರೂಪಾಯಿ ಆಯ್ತು. ಮಲ್ಲಿಗೆ ಹಾಕೋಣ ಅಂತ ಮಲ್ಲಿಗೆ ಹಾಕಿದ್ವಿ, ಚೆನ್ನಾಗಿ ಬಂದಿತ್ತು. ಸರಿ, ಒಂದು ಸಲ ಒಂದು ನೈಟಲ್ಲಿ ಜಿಂಕೆ ಬಂದು ಅಷ್ಟು ಮೇಯ್ಕೊಂಡು ಹೋಗ್ಬಿಡ್ತು. ಅಯ್ಯೋ, ಒಂದು 50 ದಿವಸ ಆದ್ಮೇಲೆ ನಮಗೆ ರೆಗ್ಯುಲರ್ ಆಗಿ ಒಂದು 250 ಲೀಟರ್ ಪರ್ ಡೇ ಬರುತ್ತೆ ಇದರಲ್ಲಿ. ಜಿಂಕೆ ಬಂದು ತಿನ್ನೋದು, ಕೋತಿ ಬಂದು ಕಿತ್ತಾಕೋದು ಏನೂ ಆಗಲ್ಲ ಅನ್ನೋದು ಹೌದು, ಇನ್ನೊಂದು ಎಕ್ಸ್ಪೆಕ್ಟೇಷನ್. ಹೌದು. ನಮಸ್ಕಾರ ವೀಕ್ಷಕರೇ, ವಿವರ ಇನ್ಫೋವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಎಪಿಸೋಡ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ HR ಮಂಜುನಾಥ್. ಈ ದಿನ ನಾವು ತಮಿಳುನಾಡು ರಾಜ್ಯದ ಕೃಷ್ಣಗಿರಿ ಜಿಲ್ಲೆ ಶೂಲಗಿರಿ ತಾಲೂಕು ಬಾಲಗೊಂಡರಾಯನ ದುರ್ಗ ಅನ್ನೋ ಜಾಗದಲ್ಲಿದ್ದೀವಿ. ಶ್ರೀಧರ್ಜಿ, ಈ ಕೃಷಿ ಭೂಮಿ 10 ಎಕರೆ ವಿಸ್ತೀರ್ಣ ಇದೆ ಅಂತ ಹೇಳಿದ್ರಿ. 2010ರಲ್ಲಿ ನೀವು ಪ್ರಥಮವಾಗಿ ಇಲ್ಲಿಗೆ ಬಂದಿದ್ದು. ಸೊ ನೀವು ಅವಾಗ ಬಂದಾಗ ಈ ಕೃಷಿ ಪ್ರದೇಶದಲ್ಲಿ ಮುಖ್ಯವಾಗಿ ಏನೇನಿತ್ತು ಅಂದರೆ ಬೆಳೆ ಆಗ್ಬೋದು ಅಥವಾ ಅರಣ್ಯ ವೃಕ್ಷಗಳಾಗ್ಬೋದು, ನಂತರ ಏನೇನು ಬೆಳೆ ಜೋಡಿಗಳನ್ನು ನೀವು ಮಾಡ್ತಾ ಬಂದ್ರಿ, ಸ್ವಲ್ಪ ಸೂಕ್ಷ್ಮವಾಗಿ ವಿವರಿಸ್ಬಿಡಿ. ಹಾಂ, ಇಲ್ಲಿ ಬಂದಾಗ ಹೆಚ್ಚಾಗಿ ಈ ಥರ ಬಂಡೆ ಕಲ್ಲುಗಳೇ ಹೆಚ್ಚಿತ್ತು ಎಲ್ಲ ಕಡೆನೂ. ಆಮೇಲೆ ಮರಗಳು ತೊಗೊಂಡ್ರೆ ಈ ಬೇವಿನ ಮರ, ಹೊಂಗೆ ಮರ, ಅವುಗಳು ತುಂಬ ಇಳಿತು. ಎಲ್ಲ ಬದುಗಳಲ್ಲಿ ಇರ್ತಾ ಇತ್ತು. ಮಧ್ಯ ಎಲ್ಲ ಇದು ಲಂಟನ ಆ ಥರ ಗಿಡಗಳು ಬೆಳ್ಕೊಂಡಿದ್ವು. ಸರಿ, ಅವಾಗ ಕೃಷಿ ನಡೀತಾ ಇರಲಿಲ್ಲ, ಕೃಷಿ ಚಟುವಟಿಕೆ ಏನೂ ಇರಲಿಲ್ಲ. ಕೃಷಿ ಚಟುವಟಿಕೆ ಅವನು ನಿಲ್ಲಿಸಿ ಒಂದು 2 ವರ್ಷ ಆಗ್ಬಿಟ್ಟಿತ್ತು. ಸರಿ ಸರಿ. ಅದಕ್ಕೆ ಮುಂಚೆ ಈ ಒಂದು ಭಾಗ ತೋರಿಸ್ತೀನಿ. ಅಲ್ಲಿ ಅವರು ಭತ್ತ ಬೆಳೀತಾ ಇದ್ರು. ನೀರಾವರಿ ವ್ಯವಸ್ಥೆ ಇತ್ತ? ನೀರಾವರಿ ವ್ಯವಸ್ಥೆ ಅಂದ್ರೆ ಒಂದು ಬಾವಿ ಇತ್ತು, ತೋರಿಸ್ತೀನಿ ನಿಮ್ಗೆ. ತೆರೆದ ಬಾವಿ. ಆ ಬಾವಿಯಿಂದ ಒಂದು ಡೀಸೆಲ್ ಪಂಪ್ ಇಟ್ಕೊಂಡು ಭತ್ತ ಬೆಳೀತಾ ಇದ್ರು. ಒಂದು 15 ತೆಂಗಿನ ಮರ, ಆಮೇಲೆ ಅದು ಬಿಟ್ರೆ ಪ್ರಾಯ ಇದೆಲ್ಲ ಏನೋ ಯಾವುದು ಇರಲಿಲ್ಲ. ಇವಾಗ ನೋಡ್ತಿರೋ ಮರಗಳೆಲ್ಲ ಹೆಚ್ಚು ಕಮ್ಮಿ ನಾವು ಹಾಕಿ ನಂತರ ಬಂದಿರೋದು. ಸೊ ನೀವು ಪ್ರಾರಂಭದ ದಿನಗಳಲ್ಲಿ ಯಾವ ರೀತಿ ಕೃಷಿ ಬಗ್ಗೆ ಯೋಜನೆ ಮಾಡ್ಕೊಂಡಿದ್ರಿ? ಅಂದರೆ ಹಣ್ಣಿನ ಗಿಡಗಳು, ಅರಣ್ಯ ವೃಕ್ಷಗಳು ಅದನ್ನು ಮಾತ್ರ ಬೆಳೀತಾ ಅದನ್ನು ಜೋಡಿಸ್ಕೊಂಬಂದ್ರ ಅಥವಾ ಅಲ್ಪಾವಧಿ ಆಹಾರ ಬೆಳೆಗಳನ್ನು ಬೆಳೆಯೋಕ್ಕೆ ಪ್ರಯತ್ನ ಮಾಡಿದ್ರ? ಹಾಂ, ಮೊದಲನೇದಾಗಿ ನಾವು ಮಾಡಿದ್ದು ಹಣ್ಣಿನ ಗಿಡಗಳನ್ನ ಹಾಕೋಣ ಅಂತ. ಸಪೋಟ, ಮಾವು, ನೇರಳೆ, ಆಮೇಲೆ ಈ ನೇರಳೆ ಎಲ್ಲ ನೀವು ಹಾಕಿದ್ದೀರಿ? ಈ ನೇರಳೆ ಎಲ್ಲ ನಾವು ಹಾಕಿರೋದು. ಇದಕ್ಕೊಂದು 8-9 ವರ್ಷ ಆಗಿರ್ಬೋದಾ? ಆಗಿದೆ, ಹೌದು. ಸರಿ ಸರಿ. ಸೊ ಮತ್ತು ಹಣ್ಣಿನ ಗಿಡಗಳು, ಅರಣ್ಯ ವೃಕ್ಷಗಳು, ತೆಂಗಿನ ಮರಗಳು ಮಾತ್ರ ಇತ್ತು. ಆಮೇಲೆ ನೀವು ಅದೇ ನಾನು ಆಲ್ರೆಡಿ ಕೇಳಿದಾಗ ಏನಾದ್ರು ಅಲ್ಪಾವಧಿ ಆಹಾರ ಬೆಳೆ? ಅಲ್ಪಾವಧಿ ಆಹಾರದ್ದು ಸ್ವಲ್ಪ ಪ್ರಯತ್ನ ಪಟ್ವಿ. ಆಗ ಇಲ್ಲಿ ಒಬ್ಬ ಕೃಷಿಯವರಿದ್ರು, ಅವ್ರ ಹತ್ರ ಸ್ವಲ್ಪ ಹಾಗಲಕಾಯಿ, ಹೀರೆಕಾಯಿ ಅಂತದೆಲ್ಲ ತರಕಾರಿಗಳು ನಮಗೆ ಉಪಯೋಗ ಆಗುವಂತ ಸ್ವಲ್ಪ ಬೆಳೆಯೋಣ, ಅಂದ್ರೆ ಕಮರ್ಷಿಯಲ್ ಆಗಲ್ಲ, ನಮ್ಮ ಉಪಯೋಗಕ್ಕೆ ಕೆಲವೊಂದು ಬೆಳ್ಕೊಳ್ಳೋಣ ಅಂತ. ರಾಗಿ, ಕಡಲೆಕಾಯಿ ಅದೆಲ್ಲ ಇಲ್ಲ, ಅದು ಯಾವ್ದು ಪ್ರಯತ್ನ ಪಡ್ಲಿಲ್ಲ. ಒಂದ್ಸಲಿ ಭತ್ತ ಪ್ರಯತ್ನ ಪಟ್ವಿ. ಅದೇ ಬಾವಿ ನೀರಿಂದನೇ? ಬಾವಿ ನೀರಿಂದ ಅಲ್ಲ, ಆಮೇಲೆ ಬೋರ್ವೆಲ್ ಬಂದ ಮೇಲೆ. ಬೋರ್ವೆಲ್ ಬಂತ? ಬೋರ್ವೆಲ್ ಬಂದಿತ್ತು. ಬೋರ್ವೆಲ್ ಮಾಡಿಸಿದ್ರಿ? ಎಷ್ಟು ಬೋರ್ವೆಲ್ ಆಯ್ತು ಈ ಜಾಗದಲ್ಲಿ? ಈ ಜಾಗ ಒಟ್ಟು 3 ಬೋರ್ವೆಲ್ ಆಯ್ತು. ಇವಾಗ ಈ ಬೋರ್ವೆಲ್ ಇವಾಗ ಇರೋದು. ಇದು ಎಷ್ಟಡಿ ಆಳದಲ್ಲಿದೆ? ಎಷ್ಟು HP ಮೋಟರ್ ಇದೆ?
ಇದು ಒಟ್ಟು 720 ಅಡಿ ನಾವು ತೋಡಿದ್ದು. ಒಬ್ಬ ಹ್ಮ್ 500 ಅಡಿ 550 ಅಡಿಗೆ ಮೋಟರ್ ಒಳಗಡೆ ಹೋಗಿದೆ. 7.5 HP ಮೋಟರ್ ಇದೆ. ಈಗ ಇದು KB ಬೆಸ್ಕಾಂ ಇದು ಗ್ರಿಡ್ ಪವರ್ ಇಂದ ರನ್ 3 ಫೇಸ್ ಮೋಟರ್ ಮೋಟರ್ ಗ್ರಿಡ್ ಇಂದ ರನ್ ಆಗ್ತಾ ಇದೆ. ಸರಿ ಸರಿ. ಆಮೇಲೆ ಇತ್ತೀಚೆಗೆ ನೀವು ಗ್ರಿಡ್ ಜೊತೆಗೆ ಸೋಲಾರ್ನು ಮಾಡ್ಕೊಂಡಿದ್ದೀರಾ. ಸೋಲಾರ್ ನಮ್ಮ ಇನ್ನೊಂದು ಕಾರ್ಯಕ್ರಮಕ್ಕೆ ಅಂತ ಮಾಡ್ಕೊಂಡಿದ್ದು. ಎಮರ್ಜೆನ್ಸಿ ಅಂದ್ರೆ ಇದನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀರಾ. ಅದು ಸೋಲಾರ್ ಎಷ್ಟು ಕಿಲೋವ್ಯಾಟ್ ಇದೆ? ಸೋಲಾರು 7 ಕಿಲೋವ್ಯಾಟ್ ಇದೆ. ಅದು ಇದಕ್ಕೂ ಸಾಕಾಗತ್ತೆ. ಆದಷ್ಟು ಗ್ರಿಡ್ ಪವರ್ ಅಲ್ಲೇ ಯೂಸ್ ಮಾಡ್ತೀರಾ? ಗ್ರಿಡ್ ಪವರ್ ಅಲ್ಲೇ ಆಗುತ್ತೆ. ಬಟ್ ಅಲ್ಲಿ ಅದಕ್ಕೆ ನಮಗೆ ಕುಡಿಯೋ ನೀರಿಗೆ ನಮ್ಮ ವ್ಯವಸ್ಥೆಗೆಲ್ಲ ನಾವು ಸೋಲಾರ್ ಇಂದನೇ ಉಪಯೋಗಿಸ್ಕೊಂತೀವಿ. ಇದು ನಿಮ್ಮ ಪ್ರಾಥಮಿಕ ಪಾಠಶಾಲೆ? ಇದು ನಮ್ಮ ಹಳೆ ಪಾಠಶಾಲೆ. ಇಲ್ಲೇ 4 ವರ್ಷ ಮಕ್ಕಳಿಗೆ ಪಾಠ ಮಾಡಿದ್ದು. ಮೊದಲನೇ ವರ್ಷ ಮಕ್ಕಳು ಇಳ್ಕೊಳ್ಳೋದು ಕೂಡ ಇಲ್ಲೇ ಇಳ್ಕೊಂಡಿದ್ರು. ಆವಾಗಲೇ ಹೇಳ್ದಂಗೆ ನಾವು ತಗೊಂಡಾಗ ಈ ಬಾವಿ ಇತ್ತು, ತೆರೆದ ಬಾವಿ. ಈ ಬಾವಿಯಲ್ಲಿ ಮಳೆಗಾಲದಲ್ಲಿ ನೀರು ಮೇಲ್ವರೆಗೂ ಬರುತ್ತೆ, ಮೇಲೆ ಬಂದು ಓವರ್ಫ್ಲೋ ಕೂಡ ಆಗುತ್ತೆ. ಅಷ್ಟು ಗ್ರೌಂಡ್ ಲೆವೆಲ್ ನೀರು ಬಂದ್ಬಿಡುತ್ತೆ. ಆಳ ಇವಾಗ ಇಲ್ಲಿ ಮೇಲಿಂದ ತೊಗೊಂಡ್ರೆ ಒಂದು 22 ಅಡಿ 23 ಅಡಿ ಇದೆ. ಸರಿ. ಈಗ ನೀರು ಇರೋದ್ರಿಂದ ಒಂದು 10 ಅಡಿ ಇದೆ. ಸರಿ. ಈ ನೀರು ಅದನ್ನ ಮಳೆಗಾಲದಲ್ಲಿ ಇದರಿಂದಾನೇ ಉಪಯೋಗಿಸ್ಕೊಂತೀವಿ. ಬೇಸಿಗೆಗಾಲದಲ್ಲಿ ಇದನ್ನ ಟ್ಯಾಂಕ್ ತರ ಉಪಯೋಗಿಸ್ಕೊಂತೀವಿ. ಬೋರಿಂದ ನೀರು ಇದಕ್ಕೆ ಬಿಟ್ಬಿಟ್ಟಿರ್ತೀವಿ. ಅಲ್ಲ, ಪೈಪ್ ಇದೆ, ಒಂದು ಇನ್ಲೆಟ್. ಸೊ ಅಲ್ಲಿಂದ ನೀರು ರಾತ್ರಿ ಹೊತ್ತು ಬಿಟ್ಬಿಟ್ಟಿರ್ತೀವಿ. ಸೊ ಬೆಳಗ್ಗೆ ಹೊತ್ತು ಇಲ್ಲಿಂದ ಬೇರೆ ಕಡೆಗೆ ಪಂಪ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ಮೋಟರ್ ಇದೆಯಾ? ಈಗ ಇಲ್ಲಿ ಇನ್ನೊಂದು ಮೋಟರ್ ಇದೆ, ಕಪ್ಪು ಮೋಟರ್ ಹೋಗಿದೆ ನೋಡಿ, ಕಪ್ಪು ಪೈಪ್. ಅದರಿಂದ ಇದೆಷ್ಟು HP ಮೋಟರ್ ಬಾವಿಗೆ? ಇದು 3 HP ಮೋಟರ್. 3 HP. ಇದು 3 HP ಮೋಟರ್. ಹೆಡ್ ಕಮ್ಮಿ ಇರೋದ್ರಿಂದ ನಮ್ಮ ಗಿಡಗಳಿಗೆ ಸ್ವಲ್ಪ ಬೇಗ ನೀರು ಹರಿಸ್ಬೋದು ಅಂತ ಇಲ್ಲಿಂದ ಮಾಡ್ಕೊಂಡಿದ್ದೀವಿ. ಎಲ್ಲವೂ ನೀವೀಗ ಡ್ರಿಪ್ ಇರಿಗೇಷನ್, ಎಲ್ಲ ಕಡೆ ಡ್ರಿಪ್ ಇರಿಗೇಷನ್ ಇದೆ ಸದ್ಯಕ್ಕೆ. ಡ್ರಿಪ್ಗೆ ಅಂದರೆ ಸಬ್ಲೈನ್ ಇದೆ. ಡ್ರಿಪ್ ಇತ್ತು ಮುಂಚೆ, ಆಮೇಲೆ ಅದು ಅಷ್ಟು ಎಫಿಷಿಯಂಟ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ತೆಗೆದು ಈಗ ಫ್ಲಡ್ ಇರಿಗೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಗಿಡದ ಬುಡಗಳಿಗೆ ಮಾತ್ರ ನೀರು ಕಾಲುವೆ ಮಾಡಿ ಬಿಡ್ತಾ ಇದ್ದಾರೆ. ಎಕ್ಸೆಪ್ಟ್ ಅರ್ಶನದ ಭಾಗ ಒಂದು ವಿಂಕ್ಲರ್ ಇರಿಗೇಷನ್ ಮಾಡಿರ್ತೀವಿ. ಇದು ನೀರಾವರಿ ವ್ಯವಸ್ಥೆ. ನಿಮ್ಗೆ ತೊಂದರೆ ಇಲ್ವಾ? ವಿದ್ಯುತ್ತಿನ ತೊಂದರೆ, ವಾಟರ್ ಪ್ರೆಷರ್? ವಿದ್ಯುತ್ತಿನ ತೊಂದರೆ, ವೋಲ್ಟೇಜ್ ಸಮಸ್ಯೆಗಳಿರುತ್ತೆ ಬೇಸಿಗೆಯಲ್ಲಿ. ಆದ್ರೆ ರಾತ್ರಿ ಹೊತ್ತು ಇದಕ್ಕೆ ಹಾಕೋದ್ರಿಂದ 3 HP ಮೋಟರ್ ಕಡಿಮೆ ವೋಲ್ಟೇಜ್ ಇದ್ರೂ ನಡೆಯುತ್ತೆ. ಇದು 3 ಫೇಸ್ ತಾನೆ? 3 3 HP ಮೋಟರ್. ಸರಿ ಸರಿ. ಈಗ ಕೃಷಿಯ ಒಳಸುರಿ ಅಂತೀವಲ್ಲ, ಇನ್ಪುಟ್ಸ್ ಮ್ಯಾನೇಜ್ಮೆಂಟ್, ಅದಕ್ಕೆ ನೀವು ಏನೇನು ಯೋಜನೆ ಮಾಡ್ಕೊಂಡಿದ್ದೀರಾ? ಇಲ್ಲಿದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಅದಕ್ಕೆ 2 ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದು ಈಗ ಇಲ್ಲಿ ನೋಡ್ತಿರ್ಬೋದು, ಇದು ಅನೇರೋಬಿಕ್ ಬಯೋಡೈಜೆಸ್ಟರ್, ಜೀವಸಾರ ಘಟಕ ಅಂತೀವಿ. ಇದಕ್ಕೆ ನಾವು ಸಗಣಿ, ಗಂಜಲ, ಆಮೇಲೆ ಯಾವ್ದಾದ್ರು ಸೊಪ್ಪುಗಳು, ಬೆಲ್ಲ ಇವುಗಳನ್ನು ಹಾಕ್ತೀವಿ. ಇದು 10,000 ಲೀಟರ್ ಕೆಪಾಸಿಟಿ ಇದು. ಪ್ರತಿ ದಿವಸ ನಮಗೆ ಒಂದು 250 ಲೀಟರ್ ಅಷ್ಟು ಔಟ್ಪುಟ್ ಬರುತ್ತೆ. ಸೊ ಅದಕ್ಕೆ ಔಟ್ಪುಟ್ಗೆ ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಇಲ್ಲಿ ಒಂದು ಟ್ಯಾಂಕ್ ಮಾಡ್ಕೊಂಡಿದ್ದೀವಿ ಕೆಳಗಡೆ. ಇಲ್ಲಿ ಗೇಟ್ ವಾಲ್ ಓಪನ್ ಮಾಡಿದ್ರೆ ಅಲ್ಲಿ ಫಿಲ್ ಆಗುತ್ತೆ. ಸರಿ. ಆ ಟ್ಯಾಂಕಿಂದ ಅಲ್ಲಿ ವೆಂಚುರಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಆ ವೆಂಚುರಿ ಮುಖಾಂತರ ನಾವು ಎಲ್ಲ ಕಡೆಗೂ ನೀರು ಹೋಗುತ್ತೆ. ಸೊ ಒಂದು 150ರಿಂದ 200 ಲೀಟರ್ ಪ್ರತಿದಿನ ಹೋಗುತ್ತೆ. ನಾವು ಆದರೆ ಪ್ರತಿ ದಿವಸ ನೀರು ಬಿಡದೆ ಹೊರವಾಗ ಅದನ್ನ ಒಂದು 2 ದಿನ 3 ದಿನಕ್ಕೋಸ್ಕರ ಒಂದ್ಸಲಿ ಕಳಿಸ್ತೀವಿ. ಇದು ಫಿಲ್ಟರ್ಡ್ ಆಗೇ ಬಂದಿರುತ್ತೆ. ಸೊ ಇದನ್ನ ಇಲ್ಲಿಂದ ವೆಂಚುರಿ ಮುಖಾಂತರ ಎಲ್ಲ ಚೋಕ್ ಆಗ್ತಾ ಇಲ್ಲ. ಅದು ಜೀವಾಮೃತದ ಬಣ್ಣನೇ ಇದೆ. ಬಟ್ ಇದನ್ನ ಅನೇರೋಬಿಕ್ ಅಲ್ಲಿ ಡೆವಲಪ್ ಆಗಿರುತ್ತೆ. ಈ ವ್ಯವಸ್ಥೆಗಳು ಮಾಡ್ಕೊಂಡು ಎಷ್ಟು ವರ್ಷಗಳಾಯ್ತು ಇದರಲ್ಲಿ? ಇದು ಈಗ ಒಂದು 6 ತಿಂಗಳಾಯ್ತು. ಯಾವುದು ಈ ಅನೇರೋಬಿಕ್ ಡಿಕಂಪೋಸರ್ ಮತ್ತೆ ಈ ವೆಂಚುರಿ ಒಂದೇ ಸತಿ ಮಾಡಿಸಿದ್ರಿ? ಎಲ್ಲ ಒಂಟಿಗೆ ಮಾಡ್ಕೊಂಡಿದ್ವಿ. ಇದಕ್ಕೆ ಮುಂಚೆ ಈ ನಿಮ್ಮ ಪಶುಪಾಲನೆ ಹಸುಗಳಿಂದ ಸಗಣಿ ಮತ್ತೆ ಗೋಮೂತ್ರ ಸಿಗುತ್ತೆ, ಅದಕ್ಕೆ ಹೇಗೆ ಬಳಸ್ತಾ ಇದ್ರಿ? ಅದನ್ನೇನು ಮಾಡ್ತಾ ಇದ್ವಿ ಅಂದ್ರೆ, ಒಂದು ಕಡೆ ಶೇಖರಣೆ ಮಾಡಿ ಅದು ಸ್ವಲ್ಪ ಚೆನ್ನಾಗಿ ಕಳೆದ ಮೇಲೆ ಅದನ್ನ ಗಿಡಗಳಿಗೆ ನೇರವಾಗಿ ತಗೊಂಡೋಗಿ ಹಾಕ್ತಾ ಇದ್ವಿ. ಈಗ ಹೇಗೆ ಅನ್ಸುತ್ತೆ ಇದು ಬಂದ ಮೇಲೆ? ಈ ಬಯೋಡೈಜೆಸ್ಟರ್ ಬಂದ ಮೇಲೆ ಹೇಗೆ ಅನ್ಸುತ್ತೆ? ಇದು ಬಂದ ಮೇಲೆ ತುಂಬಾ ನಮ್ಮ ಮುಂದೆ ತೋರಿಸ್ತೀವಿ, ನಿಂಬೆ ಗಿಡಗಳ ಗ್ರೋತ್ ತುಂಬಾ ಚೆನ್ನಾಗಿದೆ. ಮುಂಚೆ ಏನಾಗ್ತಾ ಇತ್ತು, ವರ್ಷಕ್ಕೊಂದ್ಸಲಿ ನಾವು ಗೊಬ್ಬರ ಸಾಗಣೆ ಮಾಡ್ಬೋದಿತ್ತು. ಮತ್ತೆ ಅದು ಸ್ವಲ್ಪ ಲೇಬರ್ ಇಂಟೆನ್ಸಿವ್ ಆಗಿರೋದು. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಮತ್ತೆ ಇವಾಗ ಇದು ದ್ರವ ರೂಪದಲ್ಲಿ ಹೋಗ್ತಾ ಇದೆ. ದ್ರವ ರೂಪದಲ್ಲಿ ಹೋಗ್ತೀವಿ. ನೀರಿನ ಜೊತೆಗೆ, ನೀರು ಯಾವಾಗ ಬಿಡ್ತೀವಿ ಅದ್ರ ಜೊತೆಗೆಲ್ಲ ಹೋಗಿ
ಅಲ್ಲಿ ಹ್ಮ್ ಮೈಕ್ರೋ ಆರ್ಗಾನಿಸಮ್ ಇದಕ್ಕೆ ಡೆವಲಪ್ ಡೆವಲಪ್ ಆಗುತ್ತೆ ಅಂತ ಇದನ್ನ ಮಾಡ್ಕೊಂಡ್ವಿ. ಇದಕ್ಕೆ ಇದು ನಿರ್ಮಾಣ ಮಾಡಿ 6 ತಿಂಗಳಾಯ್ತು ಅಂದ್ರೆ ಇವಾಗ ಹಾ ಇದಕ್ಕೆ ಅಂದಾಜು ಎಷ್ಟು ವೆಚ್ಚ ಬೇಕಾಗ್ಬೋದು? ಒಂದು 10,000 ಲೀಟ್ರದ 10,000 ಲೀಟರ್ ಮಾಡ್ಬೇಕಂದ್ರೆ ನಮ್ಮ ಕೃಷಿಕರು ಎಷ್ಟು ಬೇಕಾಗ್ಬೋದು ಅಂದಾಜು? ಇದಕ್ಕೆ ನೋಡಿ ಈ ಯೂನಿಟ್ಗೆನೆ ಹಾಂ ಸುಮಾರಾಗಿ ನಮಗೆ 40,000 ರೂಪಾಯಿ ಆಯ್ತು. ಹಾಂ ಯಾವುದು HDP ಬ್ಯಾಗು ಮತ್ತೆ ಈ ಪೈಪ್ ಇನ್ಲೆಟ್ಸು ಔಟ್ಲೆಟ್ಸು ಔಟ್ಲೆಟ್ಸ್ ಅಂತ. ಅದಲ್ಲದೆ ನಮ್ಗೆ ಕನ್ಸ್ಟ್ರಕ್ಷನ್ ಬೇಸ್ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಯ್ತು ನಾವು. ಅದಕ್ಕೆ ಪ್ಲಾಟ್ಫಾರ್ಮ್ ಒಂದು ಅದು, ಆಮೇಲೆ ಅಲ್ಲೊಂದು ಟ್ಯಾಂಕ್ ಒಂದು ಪ್ಲಾಟ್ಫಾರ್ಮ್, ಟ್ಯಾಂಕ್, ಹೌದು. ಇದೆಲ್ಲ ಸೇರಿ ಅನದರ್ ಒಂದು 30,000-35,000 ರೂಪಾಯಿ ಅಷ್ಟಾಯ್ತು. ಮತ್ತೆ ಇದು ವೆಂಚುರಿ ಸಿಸ್ಟಮ್ ಅದು ಎಷ್ಟಾಯ್ತು? ವೆಂಚುರಿಗೆ ಒಂದು ಎಲ್ಲ 4,000 ರೂಪಾಯಿನೂ ಆಯ್ತು. ಮುಖ್ಯವಾಗಿ ಅದೇ ಪ್ಲಾಟ್ಫಾರ್ಮ್ ಮಾಡ್ಕೋಬೇಕು. ಈ ಥರದ್ದು ಒಂದು 10,000 ಲೀಟ್ರದ್ದು HDP ಟ್ಯಾಂಕ್ ತಗೋಬೇಕು, ಮತ್ತು ಇನ್ಲೆಟ್ ಔಟ್ಲೆಟ್ ಪೈಪ್ ಲೈನ್ಗಳು, ಮತ್ತೆ ಒಂದು ಇನ್ಲೆಟ್ ಡ್ರಮ್, ಮತ್ತೆ ವೆಂಚುರಿ ಸಿಸ್ಟಮ್. ಓಕೆ, ಎಲ್ಲ ಆಕ್ಚುಲಿ ಇದು ಕಡಿಮೆಯಿಂದನೂ ಬರುತ್ತೆ. 10,000 ಲೀಟರ್ಗಿಂತನೂ ಕಮ್ಮಿ ಇರುತ್ತಾ? ಹಾಂ, ಒಂದು ಹಸು ಇದ್ದವ್ರಿಗೆ, 2 ಹಸು ಇದ್ದವ್ರು, ಚಿಕ್ಕದಾಗಿದ್ದು 1 ಎಕರೆ ಜಾಗ ಇದ್ದವ್ರಿಗೆ, 2 ಎಕರೆ ಜಾಗ ಇದ್ದವ್ರಿಗೆ ಕಡಿಮೆನೂ ಮಾಡ್ಕೊ 3,000-5,000 ಲೀಟರ್ ಮಾಡ್ಕೊ 3,000-5,000 1,000ದಿಂದನೇ ಬರುತ್ತೆ ಅಂತ ಅನ್ಸುತ್ತೆ. ನೀವು 10,000 ಲೀಟರ್ ತಗೊಂಡಿದ್ದ ಕಾರಣ ಏನು? ನಿಮ್ಮಲ್ಲಿ ಪಶುಗಳ ಸಂಖ್ಯೆ ಜಾಸ್ತಿ ಇದೆ, ಪಶುಗಳ ಸಂಖ್ಯೆ ಇದೆ, ಮತ್ತು ಜಾಗ ಜಾಸ್ತಿ ಇದೆ ನಮಗೆ, ಜಾಸ್ತಿ ಬೇಕಾಗ್ಬೋದು ಅಂತ ಹಿಡ್ಕೊಂಡು ಅದನ್ನ ಇದು ಹೆಂಗೆ ಸ್ಕೇಲ್ ಅಪ್ ಮಾಡೋಕ್ಕಾಗಲ್ಲ. ಹೌದು, ಈಗ 5,000 ಯೂನಿಟ್ ತಂದ್ರೆ ಅದು ಫಿಕ್ಸ್ಡ್ ಅದು. ಸೊ ಅದಕ್ಕೆ ಒಂದ್ಸಲಿ ತಗೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಗತ್ತೆ ಅಂತ ಹೇಳಿ ಇದನ್ನ ಮಾಡ್ಕೊಂಡಿದೀವಿ. ಸೊ ಇದರಿಂದ ದ್ರವ ರೂಪದಲ್ಲಿ ಎಲ್ಲ ಕಡೆ ಇದರಲ್ಲಿ ನಿಮಗೆ ಕಾರ್ಮಿಕರ ಅವಲಂಬನೆ ಕಮ್ಮಿ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಮತ್ತೆ ನೇರವಾಗಿ ಅವತ್ತಿನ ಸಗಣಿಗೆಲ್ಲ ಅಂದ್ರೆ ಆಲ್ಮೋಸ್ಟ್ ಆದಷ್ಟು ಬೇಗ ಗಿಡದ ಬುಡಕ್ಕೆ ಸೇರ್ತಾ ಇದೆ. ಹೌದು, ಸೇರ್ತಾ ಇದೆ. ಮೊದಲು ಒಂದು 50 ದಿವಸ ಇನ್ಕ್ಯುಬೇಷನ್ ಇರುತ್ತೆ, 50 ದಿವಸ ಯೂಸ್ ಮಾಡೋಕ್ಕಾಗಲ್ಲ. ಪ್ರಾರಂಭ ಮಾಡಿದಾಗ 10,000 ಲೀಟರ್ ಆಗೋ ತನಕ ನೀರು ಹಾಕಿ ಅದಕ್ಕೆ ಸಗಣಿ ಗಂಜ ಎಲ್ಲ ಒಂದ್ಸಲಿ ಫೀಡ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಒಂದು 50 ದಿವಸ ಆದಮೇಲೆ ನಮಗೆ ರೆಗ್ಯುಲರ್ ಆಗಿ ಒಂದು 250 ಲೀಟ್ರ್ ಪರ್ ಡೇ ಬರುತ್ತೆ ಇದರಲ್ಲಿ. ಈಗಿದು ಆಮ್ಲಜನಕ ರಹಿತ ಸೂಕ್ಷ್ಮಜೀವಿಗಳು ಅಂತೀವಿ, ಅನೇರೋಬಿಕ್ ಮೈಕ್ರೋಬ್ಸ್ ಅಂತ. ಇದಕ್ಕೆ ಬೇಕಾದಂಥ ಮೈಕ್ರೋಬ್ಸು ಅದನ್ನು ಫರ್ಮೆಂಟೇಷನ್ ಮಾಡೋಕ್ಕೆ ಅಥವಾ ನ್ಯೂಟ್ರಿಷನ್ ಡಿಕಂಪೋಸ್ ಮಾಡಲಿಕ್ಕೆ ನಿಮ್ಮ ದೇಸಿ ಹಸುವಿನ ಗೋಮೂತ್ರದಲ್ಲಿ ಇರುತ್ತೆ ಅಂತ ಅಂದ್ಕೊಂಡ್ರ, ಅಥವಾ ಇದಕ್ಕೆ ಏನಾದ್ರು ಹೊರಗಡೆಯಿಂದ ಯಾವ್ದಾದ್ರು ಮೈಕ್ರೋಬ್ಸ್ನ ಸೇರಿಸಿದ್ರ? ಹೊರಗಡೆಯಿಂದನೂ ಇದು EAM ಬರುತ್ತಲ್ಲ, ಅದನ್ನ ಇನಿಷಿಯಲಿ ಕೊಡ್ಬೇಕಾದ್ರೆ ಒಂದು 20 ಲೀಟರ್ಷ್ಟು ಆಕ್ಟಿವೇಟ್ ಮಾಡಿ ಅದನ್ನ ಜೊತೆ ಫೀಡ್ ಮಾಡಿದ್ವಿ. ಅದು ಅವರೇ ಹೇಳಿದ್ರ? ಈ ಬಯೋಡೈಜೆಸ್ಟ್ ಅವರೇ ಹೇಳಿದ್ರು. ಹೌದು, ಅವ್ರು ಹೆಂಗೆ ಉಪಯೋಗಿಸ್ಬೇಕು ಅಂತ ಎಲ್ಲ ಲಿಟ್ರೇಚರ್ ಕೊಡ್ತಾರೆ. ಎಷ್ಟು ಸಗಣಿ ಹಾಕಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ಬೆಲ್ಲ ಹಾಕಬೇಕು, ಇನಿಷಿಯಲಿ ಫಸ್ಟ್ ಎಷ್ಟು ಹಾಕಬೇಕು, ಆಮೇಲೆ ಪ್ರತಿ ಸಲಿಗೂ ಎಷ್ಟು ಹಾಕಬೇಕು ಅಂತ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಮಾಡ್ತಾ ಇದ್ವಿ. ಸೊ ಈಗ ಈ EM1 ದ್ರಾವಣದಲ್ಲಿ ಈ ಅನೇರೋಬಿಕ್ ಮೈಕ್ರೋಬ್ಸ್ ಇರುತ್ತೆ ಅಂತ ಉದ್ದೇಶದಿಂದ ಅದನ್ನು ಮುಂಚೆನೇ ಇಲ್ಲಿ ಸೇರಿಸಿ ಆಮೇಲೆ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅದು ಚೆನ್ನಾಗಿ ಡೆವಲಪ್ ಆಗಿರುತ್ತೆ, ಕಂಪೋಸ್ ಆಗಿರುತ್ತೆ. ಮತ್ತೆ ಪದೇ ಪದೇ EM1 ಹಾಕಿ ಅಂತ ಏನು ಹೇಳಲ್ವಾ ಅವರು? ಅದು ಬೇಡ ಅಂತ ಹೇಳ್ತಾರೆ. ಈಗ ಈ ನೀರು ಏನು ಆಚೆ ಬಂದಿರುತ್ತಲ್ಲ, ಇದನ್ನ ವಾಪಸ್ ಸ್ವಲ್ಪ ಹೆಪ್ಪು ಹಾಕ್ತಿವಲ್ಲ, ಆ ರೀತಿಯಲ್ಲಿ ಪುನರ್ಬಳಕೆ ಸ್ವಲ್ಪ ಒಂದು 15-20 ಲೀಟರ್ ಅಷ್ಟು ಪುನಃ ಫೀಡ್ ಮಾಡಿ ಅದಕ್ಕೆ ಅಂತ ಹೇಳ್ತಾರೆ. ಅವಾಗ ಅಂದ್ರೆ ಮೈಕ್ರೋಬ್ಸ್ ಆಗುತ್ತೆ, ವಾಪಸ್ ಬರುತ್ತೆ ಅಂತ. ಒನ್ಸ್ ಇನ್ ಎ ವೈಲ್ ಒಂದು 6 ತಿಂಗಳು ವರ್ಷಕ್ಕೋ ಇನ್ನೊಂದು ಸ್ವಲ್ಪ ಹಾಕ್ಬೋದು ಅಂತ ಹೇಳ್ತಾರೆ. ಬಟ್ ನೀವು ತಾಜಾ ಗೋಮೂತ್ರ ಮತ್ತು ಸಗಣಿ ಹಾಕೋದ್ರಿಂದ ಅಲ್ಲಿರೋ ಸೂಕ್ಷ್ಮಜೀವಿಗಳು ಇದರಲ್ಲಿ ಬೆಳೆಯುತ್ತೆ ಅಂತ. ಹೌದು. ಶ್ರೀಧರ್ಜಿ, ಇದು ನೀವು ಏರುಮಡಿ ಪದ್ಧತಿನಲ್ಲಿ ಅರಿಶಿನ ಬೆಳೆಯೋಕ್ಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ. ಇದನ್ನ ಕಳೆದ ತಿಂಗಳು ಮೇ 26ನೇ ತಾರೀಕು, ಎಷ್ಟನೇ ತಾರೀಕು? ಮೇ 24ಕ್ಕೆ ನಾಟಿ ಮಾಡಿದ್ದೀರಾ. ಸೊ ಇದು ಹೇಗೆ ಈ ಬದುಗಳನ್ನು ಮಾಡ್ಕೊಂಡ್ರಿ, ಮತ್ತೆ ಏನೇನು ಬೀಜಗಳನ್ನು ಬಿತ್ತನೆ ಮಾಡಿದ್ದೀರಾ, ಒಂದು ಸ್ವಲ್ಪ ವಿವರಣೆ ಕೊಟ್ಬಿಡಿ. ಈ ಬದುಗಳು 3 ಅಡಿ ಬದು ಮಾಡ್ಕೊಂಡ್ವಿ. ಸರಿ. ಒಂದು 8 ಇಂಚ್ ಹೈಟ್ ಮಾಡಿದ್ವಿ. ಸರಿ. ಮಳೆ ಬಂದ್ಮೇಲೆ ಅದು ಸ್ವಲ್ಪ ಕುಸಿದು ಕಡಿಮೆ ಆಗ್ಬಿಟ್ಟಿದೆ. ಸರಿ. ಆ ಬದುಗಳು ಆ ಕಡೆ ಅರ್ಧ ಅಡಿ, ಈ ಕಡೆ ಅರ್ಧ ಅಡಿ ಬಿಟ್ಟು ಅರಿಶಿನವನ್ನ ನಾಟಿ ಮಾಡಿದ್ವಿ. ಇಲ್ಲೊಂದು ಬರ್ತಾ ಇದೆ ಇವಾಗ. ಹೌದು. ಆ 2 ಲೈನ್ ಮಧ್ಯದಲ್ಲಿ ಒಂದು ಲೈನು ಡಯಾಂಚ ಹಾಕಿದ್ವಿ, ಸೆಣಬು ಮತ್ತು ಡಯಾಂಚ. ಸೆಣಬು ಮಧ್ಯದಲ್ಲಿ ಒಂದು ಲೈನ್ ಹಾಕಿದ್ವಿ, ಅದು ಕಾಣಿಸ್ತಾ ಇದೆ. ಅದು ಹಾಕಿ ಒಂದು ವಾರದ ಮೇಲೆ ಇದು ಹಾಕಿ ಸೆಣಬು ಹಾಕಿದ್ವಿ. ಫಸ್ಟ್ ಅರಿಶಿನ ಹಾಕಿತ್ತು, ಆಮೇಲೆ ಸೆಣಬು ಹಾಕಿದ್ದು. ಈಗೆಲ್ಲ ಸೆಣಬೆಲ್ಲ ಮೊಳಕೆ ಬಂದ್ಬಿಟ್ಟಿದೆ. ನಾನು ಇವಾಗ ಒಂದೊಂದೇ ಮೊಳಕೆ ಬರಕ್ಕೆ ಶುರುವಾಗಿದೆ. ಹೌದು. ಈ ಜಾಗದಲ್ಲಿ ಮುಂಚೆ ಏನಾರು ಬೆಳೆ ಮಾಡಿದ್ರ ಕಳೆದ ವರ್ಷ ಮುಂಗಾರು ಹಿಂಗಾರಿನಲ್ಲಿ? ಇಲ್ಲ, ಮಾಡಿರಲಿಲ್ಲ. ತುಂಬಾ ಮುಂಚೆ ಒಂದು ಸ್ವಲ್ಪ ಮಲ್ಲಿಗೆ ಹಾಕೋಣ ಅಂತ ಟ್ರೈ ಮಾಡಿದ್ವಿ. ಮಲ್ಲಿಗೆ ಹಾಕಿದ್ವಿ, ಚೆನ್ನಾಗಿ ಬಂದಿತ್ತು. ಸರಿ. ಒಂದು ಸಲ ಒಂದು ನೈಟಲ್ಲಿ ಜಿಂಕೆ ಬಂದು ಅಷ್ಟು ಮೇಯ್ಕೊಂಡು ಹೋಗ್ಬಿಡ್ತು. ಅಯ್ಯೋ.
ಸೊ ಅದರಿಂದ ಅದಾದಮೇಲೆ ಹ್ಮ್. ನಿಲ್ಲಿಸ್ಬಿಟ್ವಿ ಅದು. ಸರಿ ಸರಿ ಸೊ ಈ ಜಾಗದಲ್ಲಿ ಮುಂಚೆ ಹುರುಳಿ ಇತ್ಯಾದಿಗಳು ಸ್ವಲ್ಪ ಹಾಕೊಂತ ಇದ್ವಿ ಅಷ್ಟೇ. ಸರಿ ಸರಿ. ಸೊ ಇಲ್ಲಿ ನೀವು ಯೂಸ್ ಮಾಡಿರೋ ಅರಿಶಿನ ಇದು ಪ್ರತಿಭಾ ಪ್ರತಿಭಾ ಅಂತ ಅಂತ. ಹಾಂ ಹಾಂ ಚಾಮರಾಜನಗರದಿಂದ ತರಿಸ್ಕೊಂಡ್ವಿ. ಹಾಂ ಹಾಂ. ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ರಿ? 24 ಅಡಿಗೆ ಹಾಂ ಒಂದೊಂದು ಡಿಸ್ಟೆನ್ಸ್. ವಿಂಕ್ಲರ್ ಹಾಕಿದೆ. ಹಾಂ ಆಮೇಲೆ ಈ ಒಟ್ಟು 4 ಸೆಕ್ಷನ್ ಮಾಡ್ಕೊಂಡಿದ್ದೀವಿ. ಹಾಂ ಅಲ್ಲಿ ಮಧ್ಯದಲ್ಲಿ ನೀರು ಬರುತ್ತೆ, ಹಾಂ. ಆ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ, ಸರಿ ಸರಿ. ಒಟ್ಟು 30 ಬರುತ್ತೆ ಒಂದು ಲೈನಲ್ಲಿ. ಹಾಂ 15 ಆ ಕಡೆ ಬರುತ್ತೆ, 15 ಈ ಕಡೆ ಬರುತ್ತೆ. ಸುಮಾರು ಎಷ್ಟು ಕೆ ಜಿ ಅರಿಶಿನ ಬೀಜನ ಉಪಯೋಗಿಸ್ದಂಗಾಗಿದೆ? ಸುಮಾರು ಒಂದು 350 kg ಅಷ್ಟು ಅರಿಶಿನ ಈ ಜಾಗದಲ್ಲಿ ಅರಿಶಿನ ಈ ಜಾಗದಲ್ಲಿ ಹಾಕಿದ್ವಿ. ಈ ಬ್ಲಾಕ್ ಮತ್ತೆ ಕೆಳಗಡೆ ಇರೋ ಇನ್ನೊಂದು ಇರಬೇಕು. ಎರಡು ಸೇರಿ ಸುಮಾರು ಒಂದು ಅರ್ಧ ಎಕರೆ ಜಾಗ ಬರುತ್ತೆ. ಸರಿ ಸರಿ. ಒಂದು 350 kg ಅಷ್ಟು ಅರಿಶಿನ ತೊಗೊಂಡು ಹಾಕಿದ್ವಿ. ಹಾಂ ಹಾಂ. ಸೊ ಇದು ನಿಮ್ಮ ಅರಿಶಿನದ ಪ್ರಥಮ ಪ್ರಯತ್ನ. ಪ್ರಥಮ ಪ್ರಯತ್ನ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೋದು ಮಾವು. ಹ್ಮ್. ಇದು ನೀವು ಪ್ರಾಥಮಿಕ ದಿನಗಳಲ್ಲೇ ಹಾಕ್ಸಿದ 2012, 13? ಹೌದು, 11, 12 ಆ ಟೈಮಲ್ಲಿ. ಯಾವ್ಯಾವ ಜಾತಿಯ ಮಾವಿನ ಗಿಡಗಳಿದೆ ಮತ್ತೆ ಎಷ್ಟು ಗಿಡಗಳು ಹಿಡಿದಿದೆ? ಇಲ್ಲಿ ಸುಮಾರಾಗಿ ಒಂದು 100 ಆಲ್ಫಾನ್ಸೋ ಗಿಡಗಳಿದೆ. ಆಲ್ಫಾನ್ಸೋ. ಆಮೇಲೆ ಒಂದು 100 ಮಲ್ಲಿಕಾ ಇದೆ. ಆಮೇಲೆ ಈ ಕೆಲವೊಂದು ಈಗ ದಶೇರಿ, ರಸ್ಪುರಿ ಈ ಥರದ್ದು ಒಂದೊಂದು 2 ಗಿಡಗಳಿದೆ. ಸರಿ. ಮುಖ್ಯವಾಗಿ ಮಲ್ಲಿಕಾ, ಆಲ್ಫಾನ್ಸೋ ಮತ್ತೆ ಮತ್ತೆ ಮಲ್ಲಿಕಾ ಜಾಸ್ತಿ ಇದೆ. ಜಾಸ್ತಿ ಇದೆ. ಮತ್ತೆ ಇದು ಇದೆ. ಸೊ ಮಾವಿನ ಜೊತೆಗೆ ಇಲ್ಲಿ ಮಿಶ್ರ ಬೆಳೆಯಾಗಿ ಇಲ್ಲಿ ನಾವು ಗಮನಿಸ್ಬೋದು ಸಪೋಟ ಇದೆ. ಹೌದು, ಕ್ರಿಕೆಟ್ ಬಾಲ್ ಸಪೋಟ ಅನ್ಸುತ್ತೆ. ಇದು ಒಂದು 5-6 ವರ್ಷ ಆಗಿದೆಯಾ ಹಾಕಿ? ಹೌದು, ಇದೊಂದು 10 ವರ್ಷನೇ ಆಗಿರ್ಬೇಕು. ಎಷ್ಟು 14-15 ಗಿಡಗಳು ಹಿಡಿತು ಈ ಭಾಗದಲ್ಲಿ ಸಪೋಟ ಗಿಡಗಳು ಅಂದಾಜು? ಸಪೋಟ ಗಿಡಗಳು ಒಂದು 15 ಸಪೋಟ ಗಿಡ ಇದೆ ಇಲ್ಲಿ. ಹೌದು, ಅದು ಈ ಬ್ಲಾಕಲ್ಲಿ ಮಾತ್ರ ಹಾಕೊಂಡಿದ್ದೀವಿ. ನೆಕ್ಸ್ಟ್ ಅಂತರ ಬೆಳೆಯಾಗಿ ನಿಂಬೆ ಅಂತರ್ ಬೆಳೆಯಾಗಿ ಗಮನಿಸ್ಬೋದು. ಸೊ ಇದು ಬಾಲಾಜಿ ನಿಂಬೆ ಅಂತ ಅನ್ಸುತ್ತೆ. ಬಾಲಾಜಿ ನಿಂಬೆ. ಹೌದು. ಇದು ಎಷ್ಟು ವರ್ಷದ ಗಿಡಗಳು ಸರ್? ಇದು 2 ವರ್ಷದ ಗಿಡಗಳಿದು. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಹಾಂ ಹಾಂ. ಸೊ ಇದು ಬೀಜದ ಸಸಿನೇ, ಬೀಜದಿಂದ ಮಾಡಿದ ಗಿಡಗಳಿದೆ ತಂದ್ರ? ಹೌದು. ಅಥವಾ ಕಸಿ ಕಟ್ಟಿ ಏನಾದ್ರು? ಎಲ್ಲ ಗ್ರಾಫ್ಟೆಡ್ ಅಲ್ಲ, ಇದು ಸೀಡೆಡ್ ಪ್ಲಾಂಟ್ಸ್. ಈ ಬಾಲಾಜಿ ನಿಂಬೆ ಈಗ ಹೊಸದಾಗಿ ನಾವು ಈಗ 2 ವರ್ಷ ನೀಚೆ ಹಾಕಿರೋದು ಸಪೋಟ ಜೊತೆಗೆ. ಹೌದು. ಎಷ್ಟು ನಿಂಬೆ ಗಿಡ ಹಿಡಿದಿದೆ ಅಂದಾಜು ಇದು? ಒಟ್ಟು ನಮ್ದು ಇಡೀ ತೋಟದ ಎಲ್ಲ ಕಡೆ ಸೇರಿ ಒಂದು 700 ಗಿಡ ಹಾಕಿದೀವಿ. ಅದರಲ್ಲಿ ಒಂದು 50-60 ಗಿಡ ಈಗ ಬಹುಶಃ ಹೋಗಿರ್ಬೋದು ಅನ್ಸುತ್ತೆ. ಒಂದು 600-650 ಗಿಡ ಬಿಟ್ಟಿರ್ಬೋದು. ಈ ಬಾಲಾಜಿ ನಿಂಬೆನೆ ಹಾಕ್ಬೇಕು ಅಂತ ಏನಾದ್ರು ಕಾರಣಗಳಿತ್ತ? ಇಲ್ಲಿ ನಮ್ಗೆ ಲೋಕಲಿ ಇದೆರಡು ಅವೈಲಬಲ್ ಇತ್ತು. ಬಾಲಾಜಿ ನಿಂಬೆ ಇತ್ತು, ಒಂದು ಮಾರ್ಕೆಟ್ ನಿಂಬೆ ಇತ್ತು. ಸರಿ. ಬಾಲಾಜಿ ನಿಂಬೆ ಚೆನ್ನಾಗಿ ಬರುತ್ತೆ, ಮತ್ತೆ ಅದು ರಸ ಜಾಸ್ತಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ಹೌದು ಇದನ್ನ ಹಾಕೊಂಡ್ವಿ. ಮತ್ತೆ ಪ್ರಾಣಿಗಳು ತಿನ್ನಲ್ಲ, ಮತ್ತೆ ಪ್ರಾಣಿಗಳು ತಿನ್ನಲ್ಲ. ಹೌದು. ಜಿಂಕೆ ಬಂದು ತಿನ್ನೋದು, ಕೋತಿ ಬಂದು ಕಿತ್ತಾಕೋದು ಏನೂ ಆಗಲ್ಲ ಅನ್ನೋದು ಹೌದು ಇನ್ನೊಂದು ಎಕ್ಸ್ಪೆಕ್ಟೇಷನ್. ಹೌದು. ಸೊ ಇದಿಷ್ಟು ಮಿಶ್ರ ಬೆಳೆ ಇದೆ. ಇನ್ನು ಮುಂದಿನ ಹಂತದಲ್ಲಿ ಇನ್ನೇನು ಗಿಡಗಳನ್ನು ಜೋಡಿಸ್ಬೋದು ಅನ್ನೋ ಆಲೋಚನೆಗಳಿದೆ. ಸಾಕಷ್ಟು ಜಾಗಗಳು, ವೈಟ್ ಸ್ಪೇಸ್ಗಳಿದೆ. ನಿಂಬೆ ಪಕ್ಕದ ಜಾಗ ಇದೆ, ಮೇಲ್ಗಡೆ ಬುದ್ಧನಲ್ಲೂ ಜಾಗ ಇದೆ. ಹೌದು. ಇಲ್ಲಿಗೆಲ್ಲ ಕೆಲವೊಂದು ನೀವು ಹೇಳ್ದಂಗೆ ಅದು ಸ್ಪೈಸಸ್ ಪ್ಲಾಂಟ್ಸ್, ಸಾಂಬಾರ್ ಗಿಡಗಳು, ಜಾಯಿಕಾಯಿ, ಚಕ್ಕೆ ಆ ಥರದ್ದು ಹಾಕೋಬಹುದು ಅಂತ. ಮತ್ತೆ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಹೇಳ್ದಂಗೆ ಡ್ಯಾಂಚಾ, ಆಮೇಲೆ ಸನ್ಹೆಂಪು ಗೊಬ್ಬರ ಎಲ್ಲ ಬೆಳೆದು ಹಾಕೊಂಡು ಸ್ವಲ್ಪ ಫರ್ಟೈಲ್ ಮಾಡ್ಕೊಳ್ಳೋಣ ಅಂತ. ಅದೇ ವಾಣಿಜ್ಯಿಕವಾಗಿ ನೀವು ಸಾಂಬಾರ ಬೆಳೆಗಳನ್ನ ಬೆಳ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಇಲ್ಲಿ ಪ್ರಾಣಿಗಳ ಕಾಟ ಇರೋದ್ರಿಂದ. ಹೌದು. ಸೊ ಇಲ್ಲಿ ಈ ಥರ ಟೆರೈನ್ ಇರೋದ್ರಿಂದ, ಇಳಿಜಾರು ಇರೋದ್ರಿಂದ, ಅದೆಲ್ಲ ಗುಡ್ಡ ಎಲ್ಲ ಆ ಕಡೆ ಎಲ್ಲ ನಿಮ್ದು ಉತ್ತರದ ಬದು. ಇಲ್ಲಿ ನಿಮಗೆ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಅರಣ್ಯ, ಸಂಪೂರ್ಣ ಅರಣ್ಯ ಈ ಬ್ಲಾಕಲ್ಲಿ. ಈಸ್ಟು, ನಾರ್ತು, ಈವನ್ ವೆಸ್ಟ್ ಆಲ್ಸೋ. ಹೌದು. ಸ್ವಲ್ಪ ನೈಬರ್ ಆ ಕಡೆ ಸೌತ್ ಕಡೆ ಒಬ್ಬರು ನೈಬರ್ ಇದ್ದಾರೆ. ಇದು ಸಂಪೂರ್ಣವಾಗಿ ಅರಣ್ಯಗಳಿಂದನೇ ಆವೃತವಾದಂಥ ಒಂದು ಪ್ರದೇಶ. ಸೊ ಮತ್ತೆ ಇಳಿಜಾರಿದೆ, ಅಡ್ಡ ಬದುಗಳಿದೆ. ಸೊ ಇಲ್ಲಿ ಏನಾದ್ರು ಮಳೆಗಾಲದಲ್ಲಿ ನಿಮಗೆ ಭಾರಿ ಮಳೆ ಬಂದಾಗ ಬದುಗಳು ಕುಸಿಯೋದು ಆ ಥರ ಏನಾದ್ರು ಆಗಿದೆಯಾ? ಆ ಥರ ಆಗಿಲ್ಲ. ಕೆಲವೊಂದು ಟ್ರೆಂಚಸ್ ಮಾಡ್ಕೊಂಡಿದ್ದೀವಿ, ಆ ಟ್ರೆಂಚ್ ಎಲ್ಲ ತುಂಬಿರುತ್ತೆ. ಆಮೇಲೆ ನೀರು ತುಂಬ ಮಳೆಗಾಲ ನಿಂತು ಸ್ವಲ್ಪ ದಿನ ಕೂಡ ನೀರು ಬಿಡೋ ಅವಶ್ಯಕತೆ ಇರಲ್ಲ. ತೇವಾಂಶ ಇರುತ್ತೆ, ಇಟ್ಕೊಂಡಿರುತ್ತೆ. ಹಾಗಾಗಿ ಯಾವುದೇ ರೀತಿ ವಿಪರೀತ ಮಳೆ ಬಂದಾಗ ಏನು ಸಮಸ್ಯೆಗಳಾಗಿಲ್ಲ. ಮಿತ್ರರೇ, ಇದಿಷ್ಟು ಬಹುಬೆಳೆ ಬಹುಮಡಿ ಪದ್ಧತಿ ಅಂತ ನಾವು ಹೇಳ್ತೀವಲ್ಲ, ಇದು ಮುಖ್ಯವಾಗಿ ಹಣ್ಣಿನ ತೋಟ. ಮಾವು ಮತ್ತು ಸಪೋಟದಿಂದ ಪ್ರಾರಂಭ ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಾಣಿಗಳ ಕಾಟ ಇರೋದರಿಂದ ಈಗ ನಿಂಬೆಗೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ, ಮತ್ತು ಇದು ಸ್ವಲ್ಪ ಬಿಸಿಲು ಬೀಳುವಂಥ ಪ್ರದೇಶ, ಹಾಗಾಗಿ ನಿಂಬೆಯನ್ನು ಹಾಕಿದ್ದಾರೆ. ಬಾಲಾಜಿ ನಿಂಬೆ ತುಂಬ ಚೆನ್ನಾಗಿ ಬಂದಿದೆ. ಇವ್ರದ್ದು ಮುಖ್ಯವಾಗಿ ಇವಾಗ ವಾಣಿಜ್ಯ ಬೆಳೆ ಇವಾಗ ನಿಂಬೆ ಆಗುತ್ತೆ, ಮಾವು ಸಪೋಟ ಜೊತೆಗೆ.
ಮುಂದಿನ ಹಂತದಲ್ಲಿ ಸಾಂಬಾರ ಬೆಳೆಗಳಾದಂಥ ಜಾಯಿಕಾಯಿ, ಲವಂಗ ಮತ್ತು ಚಕ್ಕೆ ಇವುಗಳನ್ನು ಜೋಡಿಸ್ಕೊಳ್ಳುವಂಥ ಆಲೋಚನೆಗಳಿದೆ. ನೀವಿಲ್ಲಿ ಗಮನಿಸ್ಬೋದು, ಒಂದು ಎತ್ತರವಾದ ಪ್ರದೇಶ. ಇವರ ಕೃಷಿ ಭೂಮಿಯ 3 ದಿಕ್ಕಿನಲ್ಲಿ ಒಂದು ಅರಣ್ಯವೇ ಇದೆ, ಬೃಹದಾಕಾರದ ಅರಣ್ಯ ಇದೆ. ಹಾಗಾಗಿ ಈ ಅರಣ್ಯದ ಮಡಿಲಲ್ಲಿರ್ತಕ್ಕಂಥ ಈ ಕೃಷಿ ಭೂಮಿನಲ್ಲಿ, ಈ ಇಳಿಜಾರಿನಲ್ಲಿ ಈ ಬೆಳೆಗಳನ್ನು, ತೇವಾಂಶವನ್ನು ಕಾಪಾಡೋದು ಕಷ್ಟವಾಗುತ್ತೆ. ಆದರೂ ಇವರು ನೇರವಾಗಿ ಗಿಡದ ಬುಡಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಂಡು ಬೇಸಿಗೆಯನ್ನು ರಕ್ಷಣೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನಾವು ಗಮನಿಸಿದ್ದೀವಿ. ಸೊ ಮುಂದಿನ ಹಂತದಲ್ಲಿ ಅವರ ಯೋಜನೆಗಳು ಏನಿದೆ, ಸಾಂಬಾರು ಬೆಳೆಗಳನ್ನು ಬೆಳೆಯೋದು, ನಿಂಬೆನಲ್ಲಿ ಅವರಿಗೆ ಉತ್ತಮ ಫಲ ಸಿಕ್ಕಲಿ ಮತ್ತು ಇತರ ವಿಶಿಷ್ಟದ ಹಣ್ಣುಗಳು ಇಲ್ಲಿ ಬೆಳೀಲಿ ಅಂತ ಹಾರೈಸ್ತಾ ಇವರ ಒಂದು ಬಹುಮಡಿ ಯೋಜನೆಯ ಈ ಹಣ್ಣಿನ ತೋಟದ ವಿವರಣೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗಳಿದ್ದರೆ ಅವ್ರ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ.